ಎಲ್ರಿಗೂ ಜೈ ಭೀಮ್ ಜೈ ಸಂವಿಧಾನ. ಭಾಳ ಮಂದಿ ನಂಗೆ ಕಮೆಂಟ್ ಮಾಡತ್ತಾರೆ, ಏ ಸಂವಿಧಾನ ಬರೀ ಬಾಬಾ ಸಾಹೇಬ್ ಅಷ್ಟ ಬರ್ತಾರ, ಭಾಳ ಮಂದಿ ಬರ್ತಾರ, ಅವ್ರದೇ ಹೆಸರು ಹಾಕಿ ತೋತಾರ ಅಂತ ಕರಿ. 7 ಮಂದಿಯಾಗ ಬಾಬಾ ಸಾಹೇಬ್ರ ಹೆಸರು ನಾವು ಯಾಕೆ ತೋತೀವಿ ಅಂತಂದ್ರೆ ಅವ್ರ ಬ್ಯಾರಿಸ್ಟರ್ ಇದ್ರ, ಲಂಡನ್ದಾಗ ಕಲ್ತಾರ, ಅಷ್ಟೇ ಯಾಕೆ ಕೊಲಂಬಿಯಾದಾಗ PhD ಇನ್ ಎಕನಾಮಿಕ್ಸ್. ಈ 7 ಮಂದಿಯಾಗ ಒಬ್ಬ ಸುಧಾ ಹೊರಗಿನ ದೇಶದ ಮೂತಿನ ನೋಡಕ್ಕಿಲ್ಲ. ಮತ್ತು ಇವ್ರಿಗೇನು ಗಂಟಾ ಕುಂತಿರ್ತೈತಿ ಸಂವಿಧಾನದಾಗ ಏನು ಬರೀಬೇಕು ಏನು ಬರೀಬಾರ್ದು. ಮತ್ತು ನಾವು ಹೆಮ್ಮೆಲೆ ತೊಗೊಳಲ್ಲ ಬಾಬಾ ಸಾಹೇಬ್ರ ಹೆಸರು. ಅಷ್ಟೇ ಯಾಕೆ ಮತ್ತೊಬ್ಬ ಕಮೆಂಟ್ ಮಾಡ್ಯಾನ, ನಿಮ್ಮ ಸಮಾಜಗಾತು ನಿಂಗಾತು ಜೈ ಭೀಮ್ ಅನ್ನೋದು ಬಿಟ್ಟಿಗೆ ಬೇರೆ ದಿನ ಬರಂಗಿಲ್ಲ ಅಂತ. ಮತ್ತು ಬಾಬಾ ಸಾಹೇಬ್ರು ಹುಟ್ಟಿದ ದಿನಾನೂ ಗೊತ್ತಿಲ್ಲ ಅಂತ, ಮತ್ತು ಅವ್ರ ನಮ್ಮನ್ನು ಬಿಟ್ಟು ಹೋಗಿದ್ದು ದಿನಾನೂ ಗೊತ್ತಿಲ್ಲ. ನನಗೆ ಮೆಸೇಜ್ ಕಮೆಂಟ್ ಮಾಡಿದ ನಮ್ಮ ದೋಸ್ತ, ನಿನಗೂ ಹೇಳ್ತಾನೆ, ಮತ್ತು ಯಾರು ಬಾಬಾ ಸಾಹೇಬ್ರು ಇರೋದವ್ರಲ್ಲ ಅವ್ರಿಗೂ ಹೇಳ್ತಾನೆ, ಕೇಳ್ರಿ ಲಕ್ಷ ಕೊಟ್ಟ. ಹುಟ್ಟಿದ ದಿನ ಯಾಕೆ ಇಡೀ ದೇಶ ಹೋಗುವಂತೈತಿ. ಏಪ್ರಿಲ್ 14, 1891 ಅದು ಅವ್ರು ನಮಗೆ ಬಿಟ್ಟು ಹೋದ ದಿನ ಡಿಸೆಂಬರ್ 6, 1956. ಅಷ್ಟೇ ಯಾಕೆ ದೋಸ್ತ, ಕೇಳ್ರಿ ಲಕ್ಷ ಕೊಟ್ಟ. ಅವ್ರು ತಿರ್ಕೊಂಡ ದಿವಸ 193 ದೇಶ ಅವ್ರ ಫ್ಲ್ಯಾಗ್ ಇಳಿಸಿ ಮಾನ್ ಮಾಡ್ತಾರೆ, ಅಂದ್ರೆ ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ಮಂಥ ಚಿಲ್ಲರ್ ಸೋಳೆ ಮಕ್ಕಳು ಇರೋದ್ರಿಂದಾನ ಇನ್ನೂ ಮಠ ಬಾಬಾ ಸಾಹೇಬ್ರಿಗೆ ಯಾರು ರೆಸ್ಪೆಕ್ಟ್ ಕೊಡೋದಿಲ್ಲ. ಅದಕ್ಕೆ ಹೇಳ್ತಾರೆ, ಜಬ್ ತಕ್ ಸೂರಜ್ ಚಾಂದ್ रहेगा ಬಾಬಾ ತೇರಾ ನಾಮ್ रहेगा. ಸೊ ಜೈ ಭೀಮ್ ಜೈ ಸಂವಿಧಾನ. ಬಿಚ್ಚಿದ ಈ ಕಟ್ಟಿಗೆ ಹೊರಗೆಂತೆ ನಾವು ಎಂದು ನಮ್ಮ ಈ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು.